ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಬಹಳ ದಿನಗಳ ನಂತರ ವಿಡಿಯೋ ಮಾಡಕತ್ತೀನಿ. ವಿಡಿಯೋ ಎಲ್ಲ ಮಾಡಿ ಇಟ್ಕೊಂಡಿದ್ದೆ, ಬಟ್ ನನಗೆ ಎಡಿಟ್ ಮಾಡಿ ಹಾಕೋಕ್ಕೆ ಟೈಮ್ ಸಿಕ್ಕಿಲ್ಲ ಫ್ರೆಂಡ್ಸ್. ಯಾಕೋ ಏನು ಎತ್ತ ಅಂತ ಎಲ್ಲ ಲಾಗ್ ಒಳಗೆ ನೆಕ್ಸ್ಟ್ ಲಾಗ್ ಒಳಗೆ ಬರುತ್ತೆ. ಸೊ ಹಾಗಾಗಿ ಇವಾಗ ನಾವು ಊರಿಗೆ ಹೊಂಟೇವಿ ಫ್ರೆಂಡ್ಸ್. ಊರಿಗೆ ಇವಾಗ ಇದಕ್ಕೆ ಹೊಂಟೇವಿ ಅಂತಂದ್ರೆ ನಮ್ಮ ಊರೊಳಗೆ ಮಾಲಿಂಗ್ಪುರದ್ದು ಜಾತ್ರೆ ಐತಿ. ಸೊ ಹಾಗಾಗಿ ಆ ಜಾತ್ರೆಗೋಸ್ಕರ ನಾನು ಮತ್ತು ಅಥರ್ವ, ಆಮೇಲೆ ಆರು ಮತ್ತು ನನ್ನ ಜೋಡಿ ಒಬ್ಬ ನಮ್ಮ ಮನೆಯವ್ರ ಜೋಡಿ ಕೆಲಸ ಮಾಡೋ ಹುಡುಗ ಜೋಡ ಬರಾತಿದ್ರು. ನಮ್ಮ ಮನೆಯವರು ಫ್ರೆಂಡ್ಸು. ಸೊ ಆಮೇಲೆ ಹಿಂದೆ ಬೈಕ್ ಮೇಲೆ ಬರಾಕತ್ತಿದ್ರು ಫ್ರೆಂಡ್ಸು. ಸೊ ಹಾಗಾಗಿ ಇಲ್ಲಿ ಹೊಂಟಿದ್ವಿ. ನೋಡ್ತಾ ಇರ್ಬೋದು, ಫಸ್ಟಿಗೆ ಕೊಲ್ಲಾಪುರ್ಲಿಂದ ಚಿಕ್ಕೋಡಿ ತನಕ ಬಸ್ ಸಿಕ್ತು. ಆ ಬಸ್ಸಿಗೆ ಹತ್ತಿದ್ವಿ. ನಮ್ಮ ಅಥರ್ವಾಗ ನಿದ್ದೆ ಬರಾಕತ್ತೈತಿ, ಮಲ್ಕೊಳಕತ್ತಿದ್ನ. ಸೊ ನೋಡ್ತಾ ಇರ್ಬೋದು, ಬಸ್ ಫುಲ್ ಖಾಲಿ ಇತ್ತು ಇವತ್ತು. ಸೊ ಹಾಗೇ ಇವಾಗ ಇಲ್ಲಿ ಚಿಕ್ಕೋಡಿ ಬಂತು, ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇವಾಗ ನಾವು ಇಲ್ಲಿ ಇಳ್ಕೊಂಡು ಮತ್ತು ಚಿಕ್ಕೋಡಿಲಿಂದ ಮಾಲಿಂಗ್ಪುರ ಬಸ್ನ ಹತ್ತಬೇಕು ಫ್ರೆಂಡ್ಸ್. ನೋಡಿ, ಸಿಕ್ಕಾಪಟ್ಟೆ ರಶ್ ಇತ್ತು ಇಲ್ಲಿ ಬಸ್ ಸ್ಟ್ಯಾಂಡ್ ಒಳಗೆ. ಇದು ವಿಡಿಯೋ ಸ್ವಲ್ಪ ನಂದು ಏನಂದ್ರೆ ಸ್ವಲ್ಪ ಆಗಿತ್ತು. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿನ ಮಾಡಿ ವಿಡಿಯೋನ ಹಾಕೀನಿ ಫ್ರೆಂಡ್ಸ. ನೋಡ್ತಾ ಇರ್ಬೋದು ನೀವು ಇಲ್ಲಿ. ಇವಾಗ ನಾವು ವೇಟ್ ಮಾಡತ್ತೆ ಇದೆ ಅಪ್ಪಿ ನಮ್ಮ ಅರುಣ್ ಹತ್ಕೊಂಡಾನ. ನಾನು ಹಂಗನ ಒಂದು ಸ್ವಲ್ಪ ಅವರಿಗೆ ತಿನ್ನೋಕೆ ಏನಾದರೂ ತೊಗೊಂಬಂದು ನಿಂತ್ವಿ. ಇನ್ನೂ 12 ಗಂಟೆಗೆ ಬಿಡ್ತಾರಂತ. ನಾವು 11 ಗಂಟೆಗೆ ಬಂದಿದ್ವಿ, 11:15 ಬಂದಿದ್ವಿ. ಅರ್ಧ ತಾಸು ವೆಯ್ಟ್ ಮಾಡಂದ್ರೆ. ಸೊ ಹಾಗಾಗಿ ವೆಯ್ಟ್ ಮಾಡಕತ್ತಿದ್ವಿ ಫ್ರೆಂಡ್ಸ. ನೋಡ್ತಾ ಇರ್ಬೋದು ಇಲ್ಲಿ. ಅಂದರೆ ಅವ್ರು ಊಟಕ್ಕೆ ಏನೋ ಹೋಗಿದ್ರಂತ. ಸೊ ಹಾಗಾಗಿ ವೆಯ್ಟ್ ಮಾಡಬೇಕು. ಬಸ್ ನಿಂತಿತ್ತು, ಬಟ್ ಅಲ್ಲಿವರೆಗೂ ಹತ್ತಬೇಡ್ರಿ ಅಂತ ಹೇಳಿದರು ಅವರ ಕಂಡಕ್ಟ್ರು. ಹಾಗಾಗಿ ವೆಯ್ಟ್ ಮಾಡಕತ್ತಿದ್ವಿ. ಸೀಟ್ ಸಿಗುತ್ತೋ ಇಲ್ಲ ಅಂತ ಭಯಪಟ್ಟಿತ್ತು. ಹೆಂಗೋ ಒತ್ತಾಡು ಸೀಟ್ ಸಿಕ್ತು. ನೋಡ್ತಾ ಇರ್ಬೋದು ಇಲ್ಲಿ ಹೋಗಾಕತ್ತೆ ಫ್ರೆಂಡ್ಸ್. ಮತ್ತು ಎಲ್ಲಿಂದ ಅಂದರೆ ಚಿಕ್ಕೋಡಿಲಿಂದ ಮಾಲಿಂಗ್ಪುರಕ್ಕೆ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ನೋಡ್ತಾ ಇರ್ಬೋದು ಇಲ್ಲಿ ಎಷ್ಟು ಗ್ರೀನರಿ ಐತಿ ಫುಲ್. ಇಲ್ಲೆಲ್ಲ ಒಂದು ಸ್ವಲ್ಪ ಚಿಕ್ಕೋಡಿಲಿಂದ ಒಂದಿಟ್ಟು ಮುಂದೆ ಬಂದ್ರೆ ಅಲ್ಲಿ ಒಂದು ಸ್ವಲ್ಪ ಫುಲ್ ಕರ್ವಿಂಗ್ ಐತಿ ಫ್ರೆಂಡ್ಸ್ ರೋಡ. ಸ್ವಲ್ಪ ಅಲ್ಲಿ ನೋಡ್ತಾ ಇರ್ಬೋದು, ಫುಲ್ ಅಂದರೆ ಫುಲ್ ಕರ್ವಿಂಗ್ ಇತ್ತು ರೋಡ. ಸೊ ಹಾಗೇ ಬಂದ್ವಿ, ಮಾಲಿಂಗ್ಪುರಕ್ಕೆ ಬಂದು ಆಮೇಲೆ ಆಟೋ ಮಾಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬರೋಣ ಇದ್ರೆ ಆಮೇಲೆ ಚಹಾದು ಕುಡಿದ್ವಿ. ಸಂಜೆ ಕಡ್ಸೆಯಲ್ಲಿ ನೋಡ್ತಾ ಇರ್ಬೋದು, ಇದನ್ನು ಮೆಕ್ಕೆಜೋಳ ಅಂತಾರೆ ಫ್ರೆಂಡ್ಸ್ ನಮ್ಮ ಸೈಡ್. ಮೆಕ್ಕಿತೀನಿ ಅದನ್ನು ಇವರು ಚೋಡ ಅಂದ್ರೆ ಒಗ್ಗರಣೆ ಹಾಕ್ತಿದ್ರು, ಅದನ್ನು ಮೆಕ್ಕೆತೇನೆ ಚೋಡ ಅಂತ ಕರೀತಾರೆ ಇವರು. ಸೊ ಹಾಗಾಗಿ ಇಲ್ಲಿ ಹಬ್ಬಕ್ಕೆ ಏನೇನು ಪ್ರಿಪ್ರೇಷನ್ ಮಾಡ್ಯಾರ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಅಂದರೆ ಊರ್ಲಿಂದ ಮಂದಿ ಅದು ಬರ್ತಾರಲ್ಲ. ಸೊ ಹಾಗಾಗಿ ಇಷ್ಟಕ್ಕೂ ಒಂದು ಜೋಳಿಗೆ ಕಟ್ಟಿ ಸಜ್ಜಿ ರೊಟ್ಟಿನ ಬಡಿದು ಇಟ್ಟಿದ್ರು. ನಾವೇನಲ್ಲ ನಮ್ಮ ಮನೆಯೊಳಗೆ ಬಡಿದು ಇಟ್ಟಿದ್ರು. ನೋಡಿ ಎಷ್ಟು ಚಂದ ಬಡಿದಿಟ್ಟಾರ. ಎಷ್ಟು ಬಡ್ದಾರ ಗೊತ್ತಿಲ್ಲ, ಒಟ್ಟು ಬಡ್ದಿಟ್ಟಿದ್ರು ಸಜ್ಜೆ ರೊಟ್ಟಿನ. ಅಂದರೆ ಜಾತ್ರೆ ಮಂದಿ ಬರ್ತಾರಲ್ಲ. ಸೊ ಹಾಗಾಗಿ ನಮ್ಮೂರ ಸೈಡೆಲ್ಲ ರೊಟ್ಟಿ ಬಡ್ದಿಡ್ತಾರೆ ಜಾತ್ರೆ ಇತ್ತಂದ್ರೆ ಕಂಪಲ್ಸರಿ. ಹಾಗೇನೆ ನೋಡ್ತಾ ಇರ್ಬೋದು, ಸಜ್ಜೆ ರೊಟ್ಟಿ ಇಷ್ಟು, ಆಮೇಲೆ ಗೊಂಜಾಳ ರೊಟ್ಟಿ, ಬಿಳಿ ಜೋಳದ ರೊಟ್ಟಿ ಎಲ್ಲ ಥರನೂ ಮಾಡಿರ್ತಾರೆ. ಇವ್ರಿಗೆ ಸಜ್ಜೆ ರೊಟ್ಟಿ ಒಂದು ಮಾಡ್ಯಾರ ಫ್ರೆಂಡ್ಸು. ನೋಡಿ ಈ ಥರ ಜೋಳಿಗೆನ ಕಟ್ಟ್ಯಾರ. ಅಂದ್ರೆ ಅದೇನು ಅಂತಾರಲ್ಲ, ಮುರಿಯಂಗಿಲ್ಲ ರೊಟ್ಟಿ. ಸೊ ಹಾಗಾಗಿ ಗಾಳಿ ಆಡ್ತೈತಿ, ರೊಟ್ಟಿನೂ ಹಾಳಾಗಲ್ಲ ಅಂತ ಅಡ್ವಾನ್ಸೇ ಬಡ್ದಿಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಜರ್ನಿ ಮಾಡಿ ನಮ್ಮ ಕೊಲ್ಲಾಪುರ್ಲಿಂದ ಮಾಲಿಂಗ್ಪುರ ಅಂದ್ರೆ ಒಂದು 4 ಅಥವಾ 3.5 ತಾಸರೇ ಜರ್ನಿ ಆಗುತ್ತೆ ಫ್ರೆಂಡ್ಸ್. ಫುಲ್ ಸುಸ್ತಾಗಿತ್ತು. ಇಲ್ಲ ಮಾರು ಅಥರ್ವ ಅಂತ ಆಟ ಆಡಕತ್ತಿದ್ರು ಸೈಕಲ್ ಮೇಲೆ. ನೋಡಿ ನನ್ನ ಮುಖ ಯಾವ ಥರ ಆಗೈತಿ. ಸೊ ಇಲ್ಲಿ ನಮ್ಮ ಅಥರ್ವ ಆಟ ಆಡಕತ್ತಿದ್ನ. ಇಲ್ಲೆಲ್ಲರೂ ಕುಂತಿದ್ರು, ಅವೇ ಚೋಡಾನ ಹಚ್ಚಿದ್ರಲ್ಲ ಅದನ್ನ ತಿನ್ನಕಂತಿದ್ರು. ನಾನು ತಿಂದು ಕುಂತಿದ್ದೆ. ಇಲ್ಲಿ ನಮ್ಮ ಅಥರ್ವ ಬಾಟ್ಲಿ ಇಟ್ಕೊಂಡು ಆಟ ಆಡಕತ್ತಿದ್ನ. ನೆಕ್ಸ್ಟ್ ಲಾಗ್ಗಳ ಫ್ರೆಂಡ್ಸ್, ನಮ್ಮ ಜಾತ್ರೆ ನಾವು ಏನೇನು ಮಾಡ್ತೀವಿ ಎಲ್ಲ ವಿಡಿಯೋನ ಬರ್ತಾವೆ. ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ. ಖಂಡಿತವಾಗ್ಲೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಹುಡುಗ ಅಂತಂದ್ರೆ ನಮ್ಮ ಮನೆಯವ್ರ ಹಳೆಯ. ಸೊ ನೋಡಿ ಇದೆಲ್ಲ ನೋಡಿ ಫ್ರೆಂಡ್ಸ್, ನಂದು ಕೂಲರ್ ಆಮೇಲೆ ವಾಷಿಂಗ್ ಮಿಷಿನ್ ಎಲ್ಲ ಅಲ್ಲೇ ಇಟ್ಟೇವಿ. ಹಾಳಾಗ್ಯಾವು, ಏನು ಮಾಡೋಕ್ಕಾಗಂಗಿಲ್ಲ ಈಗ. ಹಂಗೆ ಇಲ್ಲಿ ಚಕ್ಕ ಆಟ ಆಡಕತ್ತಿದ್ರು. ಸಂಜೆ ಆಯಿತು ಫ್ರೆಂಡ್ಸ್. ನಮ್ಮ ಮನೆಯವರು ಬರಾಕತ್ತಿದ್ರು, ತಗೊಂಡಿವಿ.
ಇಲ್ಲಿ ನನ್ನ ಮಕ್ಕಳು ಮಲ್ಕೊಂಡು ಅಂದರೆ ಅಥರ್ವ ಮಲ್ಕೊಂಡು 6 ಪಾಪ ಬರೋ ಥರ ಮಲ್ಕೊಳ್ಳೋಂಗಿಲ್ಲ. ಅಂದ್ರೆ ಸ್ವಲ್ಪ ಅಲ್ಲೆಲ್ಲ ಮಚ್ಚರ್ ಭಾಳ ಫ್ರೆಂಡ್ಸ್. ಸೊ ಹಾಗಾಗಿ ಅವನಿಗೆ ಹಚ್ಚಿ ಮಲಗಿಸಿದೆ ಬೆಚ್ಚಗೆ. ಸ್ವಲ್ಪ ಥಂಡಿನೂ ಜಾಸ್ತಿ ಆ ಸೈಡ. ನೋಡಿ ಸಂಜೆ ಆಗೈತಿ. ಫುಲ್ ನಮ್ಮ ಮನೆ ಮುಂದೆ ಗಾರ್ಡನ್ಗೆ ಫುಲ್ ಮಚ್ಚರ. ನೋಡಿ ಎಷ್ಟು ಚಂದ ಕಾಣತ್ತದ ಲೈಟಿಂಗ್ಸ್ ಗಾರ್ಡನ್ ಒಳಗೆ. ಭಾರಿ ಚಂದ ಐತಿ ಫ್ರೆಂಡ್ಸ್ ನಮ್ಮ ಮನೆ ಮುಂದೆ ಗಾರ್ಡನ್. ನೋಡಿ ಲೈಟಿಂಗ್ಸ್ ಹಾಕಿ ಲೈಟ್ ಹಚ್ಚಿಬಿಟ್ಟಿರ್ತಾರೆ ನೈಟ್. ಸಖತ್ತಾಗಿ ಕಾಣ್ತೈತಿ. ದೊಡ್ಡದೈತಿ ಫ್ರೆಂಡ್ಸ್ ಗಾರ್ಡನ್. ಸೊ ಹಾಗೇನೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಹೊರಗೊಂದು ಕಾಟ ಹಾಕಿ ಇಲ್ಲಿ ನಮ್ಮ ನಾದಿನಿ ಮಗಳು ಮಲ್ಕೊಂಡಿದ್ಲು. ಆಮೇಲೆ ನಮ್ಮ ಮನೆಯವ್ರು ಬಂದು ಅವರು ಹೊರಗೆ ಮಲ್ಕೋತಾರೆ. ಒಳಗೆ ಅಷ್ಟೊಂದು ದೊಡ್ಡದೇನು ಮನೆ ಇಲ್ಲ ಫ್ರೆಂಡ್ಸ್, ಚಿಕ್ಕದೈತಿ. ಸೊ ಹಾಗಾಗಿ ಇವಾಗೇ ಅವರು ಸಂಜೆ ಕಡ್ಸೆ ನಾಳೆ ದಿನ ಅಡುಗೆನ ಪ್ರಿಪ್ರೇಷನ್ ಮಾಡ್ಕೊಳಕತ್ತಿದ್ರು. ಸೊ ಹಾಗಾಗಿ ಈ ಸೈಡೆಲ್ಲ ಹೋಳ್ಗೆ ಮಾಡ್ತಾರೆ ಫ್ರೆಂಡ್ಸ್ ಹಬ್ಬದ ದಿನ. ಸೊ ಹಾಗಾಗಿ ನೈಟೇ ಅವರು ಏನಂತಾರೆ ಒಲೆ ಮೇಲೆ ಅಂದ್ರೆ ಕಟ್ಟಿನ ಸಾರಿಗೆ ಕಟ್ಟು ಬರ್ತದಂತ ಒಲೆ ಮೇಲೆ ಬೇಳೆ ಹಾಕಿದ್ರು 1 kg ಕಡಲೆಬೇಳೆ ಹೋಳಿಗೆ ಮಾಡೋಕೆ. ಇಲ್ಲಿ ಏನಂತಾರೆ ನಮ್ಮ ಮನೆಯವರ ಅಜ್ಜಿ ಒಲೆ ಹಚ್ಚಾಕತ್ತಿದ್ರು. ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಏನಂತಾರೆ ಅಚ್ಚರ್ಕಿ ಒಳಗೆ ಕಟ್ಟು ತಗೋದ್ರು ಕಟ್ಟಿನ ಸಾಂಬಾರು ಮಾಡೋಕೆ. ನೀರು ಜಾಸ್ತಿ ಆಗಿತ್ತಂತ ನೀರು ತೆಗೆದಿಟ್ಟಿದ್ರು. ಇವಾಗಿದು ಎಷ್ಟೊತ್ತನ ಕುದೀತದೋ ಗೊತ್ತಿಲ್ಲ ಫ್ರೆಂಡ್ಸ್. ನಾ ಏನು ಹೋಳ್ಗೆ ಅದೇನು ಮಾಡಲ್ಲ, ಅವರ ಮಾಡ್ತಾರೆ ನೋಡಿ. ಇವಾಗ ಅದನ್ನು ಚೆಂದಾಗೆ ಕುದಿಸಾಕತ್ತಾರೆ. ಕುದಿಸ್ಲಿ ನಾನು ಒಳಗೊಂದು ಸ್ವಲ್ಪ ಏನಾದರೂ ಹೆಲ್ಪ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹೆಲ್ಪ್ ಅನ್ನೋಕ್ಕೇನು ಏನಿಲ್ಲ ಫ್ರೆಂಡ್ಸ್, ಸಣ್ಣ ಪುಟ್ಟ ಹೆಲ್ಪ್ ಮಾಡ್ತೀನಿ. ಅಡುಗೆ ಒಳಗೆ ನಾನು ಹೆಲ್ಪ್ ಮಾಡೋಕ್ಕೆ ಹೋಗಲ್ಲ. ಯಾಕಂದ್ರೆ ಅಷ್ಟೊಂದು ಬರಲ್ಲ ಅಂತೇನಿಲ್ಲ, ಬಟ್ ನಾನು ಅವ್ರು ಮಾಡ್ತಿರ್ತಾರಲ್ಲ ಹಾಗಾಗಿ ಅವ್ರದ್ದೇ ಅಡುಗೆ ಶೈಲಿನೇ ಬೇರೆ ಐತಿ, ನನ್ನ ಅಡುಗೆ ಶೈಲಿನೇ ಬೇರೆ ಐತಿ. ಸೊ ಹಾಗಾಗಿ ಇಲ್ಲಿ ಬಂದ್ರೆ ಅವ್ರೇನು ಮಾಡೋಕ್ಕೆ ಹೋಗಲ್ಲ, ಅಲ್ಲಿ ಹೋದ್ರೆ ನಾನೇನು ಮಾಡೋಕ್ಕೆ ಹೋಗಂಗಿಲ್ಲ. ಸೊ ಹಾಗಾಗಿ ಮ್ಯಾಗಿಂದು ಇರ್ತೈತಿಲ್ಲ ಸಣ್ಣ ಪುಟ್ಟ ಒಗ್ಯಾಣ ಬಾಂಡೆ ಕಸ ಇವೇನಿರ್ತಾವೆ ಅವನ್ನ ಅಷ್ಟನ್ನು ಮಾಡ್ಕೋತೀನಿ. ಸಾಂಬಾರು ಮತ್ತು ರೈಸ್ ಇಷ್ಟ. ಇಂಥವೆಲ್ಲ ದೊಡ್ಡ ಕೆಲಸ ಎಲ್ಲ ಅವರ ಮಾಡ್ಕೋತಾರೆ. ಹಾಗೇನೆ ಇಲ್ಲಿ ಒಳಗೆ ನಮ್ಮ ಅತ್ತೆಯವ್ರು ಹಿಟ್ಟು ನಾದಾಕತ್ತಿದ್ರು ನೋಡಿ. ಅಂದ್ರೆ ಹೋಳಿಗೆ ಹಿಟ್ಟು ನಾದಿಡಾಕತ್ತಿದ್ರು. ಅವರು ನೈಟೇ ಮಾಡ್ತಾರತ್ತ ಫ್ರೆಂಡ್ಸ್ ಹೋಳಿಗೆ ಹಿಟ್ಟು, ಹೋಳಿಗೆನ. ಹಾಗಾಗಿ ನೋಡಿ ಇದೇ ನಮ್ಮ ಕಿಚನ್. ಓಕೆ ಫ್ರೆಂಡ್ಸ್, ಲಾಗ್ ಮತ್ತೆ ಕಂಟಿನ್ಯೂ ಆಗುತ್ತೆ. ಓಕೆ ಇಲ್ಲಿ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ ಬಾಯ್, ಮತ್ತೆ ಸಿಗೋ ನೆಕ್ಸ್ಟ್ ಲಾಗ್ ಒಂದಿಗೆ.